ಬೆಂಗಳೂರಿನ ಆಂಬ್ಯುಲೆನ್ಸ್ ಅಪಘಾತಕ್ಕೆ ಸಂಬಂಧಪಟ್ಟಂತೆ ದಂಪತಿ ಬಲಿಯಾದ ವಿಚಾರ. ಮಧ್ಯರಾತ್ರಿ ಆದಂತಹ ಘಟನೆ ಇದು. ಇಸ್ಮಾಯಿಲ್ ಸಮೀನಾ ಬಾನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ಚಾಲಕ ಅಶೋಕ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಗಾಯಾಳು ಸಿದ್ದಿಕ್ ಮತ್ತು ಮೊಹಮ್ಮದ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಯಾರು ಆಂಬ್ಯುಲೆನ್ಸ್ನಲ್ಲಿ ಪೇಷಂಟ್ಸ್ ಇರಲಿಲ್ಲ ಅಂದರೂ ಕೂಡ ಈ ವ್ಯಕ್ತಿಯ ಅವಸರಕ್ಕೆ ಇಬ್ಬರು ಅಮಾಯಕರು ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಯಿತು. ಇಡೀ ಆಂಬ್ಯುಲೆನ್ಸ್ ಗಾಡಿಯನ್ನೇ ಪಲ್ಟಿ ಮಾಡೋದ್ರ ಮೂಲಕ ಜನಾಕ್ರೋಶ ವ್ಯಕ್ತ ಆಯಿತು. ಅಲ್ಲಿ Cloud9ಗೆ ಸೇರಿದಂತಹ ಆಂಬ್ಯುಲೆನ್ಸ್ ಆಗಿತ್ತದು. ದಂಪತಿಯ ಸಾವಾಗಿತ್ತು. ಇಸ್ಮಾಯಿಲ್ ಮತ್ತು ಸಮೀನಾ ಅಂತ. ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು ವೆಹಿಕಲ್ನ. ಆದರೆ ಇವ್ರಿಗೆ ಗುದ್ಕೊಂಡು ಆಲ್ಮೋಸ್ಟ್ 200 ಮೀಟರ್ ಎಳೆದೊಯ್ದಿತ್ತು ಆಂಬ್ಯುಲೆನ್ಸ್. ಈಗ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆದಂತಹ ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ. ಆತನ ಬ್ಲಡ್ ಸ್ಯಾಂಪಲ್ಸು, ಕುಡಿದಿದ್ನಾತ, ಗಾಡಿ ಕಂಡೀಷ್ನಲ್ಲಿ ಇತ್ತ, ಎಲ್ಲ ವಿಚಾರಗಳು ಬರುತ್ತೆ. ಕಂಡೀಷ್ನಲ್ಲಿ ಇರಲಿಲ್ಲ ಅಂದರೆ ಆ ಸ್ಪೀಡಲ್ಲಿ ಯಾಕಿದ್ದ? ಫಸ್ಟ್ ಆಫ್ ಆಲ್ ಅಷ್ಟು ಸ್ಪೀಡಲ್ಲಿ ಹೋಗುವಂತಹ ಅವಶ್ಯಕತೆ ಆದರೂ ಏನಿತ್ತು? ಇದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಮನೆಯಿಂದ ಅವ್ರದ್ದು ಆ್ಯಕ್ಚುಲಿ ಅಂಗಡಿ ಇದೆ ಸುಧಾಮನಗರದಲ್ಲಿ. ವೇರ್ ಹೌಸ್ ಇತ್ತು ಮುಂಚೆ, ಬಟ್ಟೆ ಕೆಲಸ ಮಾಡೋದು ಹೋಲ್ಸೇಲ್. ಅವರು ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ಮನೆಗೆ ಇದು ಸಿಗ್ನಲ್ನಲ್ಲಿ ಆ್ಯಂಬುಲೆನ್ಸ್ ಅವರು ಬಂದು ಹಿಟ್ ಮಾಡಿದರು. ಈಗ ಅವರು ಏನು ಹ್ಯಾಂಗೆ ಮಾಡಿದ್ರು ಅದು ಎಲ್ಲ ನಿಮಗೆ CCTV ನೋಡಿದರೆ ಗೊತ್ತಾಗ್ತದೆ. ಸುಧಾಮನಗರ ಕಡೆಯಿಂದ ಬರ್ತಾ ಇದ್ದರು ಅವರು. ಅಪೋಸಿಟ್ ಸೈಡಿಂದ ಆ್ಯಂಬುಲೆನ್ಸ್ ಬಂದಿದ್ದರು. ಮನೆಯದಿದ್ದು BTM ಗುರ್ಪನ್ಪಾಳ್ಯ ಮನೆಗೆ ಬರ್ತಾ ಇದ್ರು. ಹೌದು, ಮನೆಗೆ ಪ್ರತಿದಿನ ಅದೇ ಟೈಮ್ ಬರೋದು? ಪ್ರತಿದಿನ ಬರೋದಲ್ಲ, ಯಾವಾಗಲೂ ಹೋಗ್ತಾರೆ ಬರ್ತಾರೆ. ಪ್ರತಿದಿನನೇ ಈಗ ಹಸ್ಬೆಂಡ್ ಜೊತೆಯಲ್ಲಿ ಹೋಗ್ತಾರೆ ಸಮ್ಟೈಮ್ಸ್ ಅವರು. ಫ್ರೂಟ್ಸ್ ಎಲ್ಲ ಇತ್ತು. ಸೊ ಮನೆಗೆ ಮಕ್ಕಳಿಗೆಲ್ಲ ಏನು ಹೇಳೋದು ಮನೆಯಿಂದ. ಸೊ ಸದ್ಯಕ್ಕೆ ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಹೇಗೆ ಇಡೀ ಗಾಡಿ ಪುಡಿ ಪುಡಿ ಕಟ್ಟಿತ್ತು. ಅಪಘಾತದ ತೀವ್ರತೆಯನ್ನು ತೋರಿಸ್ತಾ ಇದೆ. ಪಾಪ ದಂಪತಿ ಸುಂದರವಾದ ಕನಸು ಅವ್ರದ್ದಾಗಿತ್ತು. ಎಲ್ಲ ಹಾಳು ಮಾಡಿಟ್ಟಿದ್ದಾನೆ ಈ ಆ್ಯಂಬುಲೆನ್ಸ್ ಚಾಲಕ. ಸೊ ಮಧ್ಯದ ನಶೆಯಲ್ಲಿದ್ನ, ಇನ್ಯಾವುದಾದ್ರು ನಶೆಯಲ್ಲಿದ್ನ, ಅಷ್ಟೊಂದು ಅವಸರ ಏನಿತ್ತು? ಇದ್ದವ್ರನ್ನೆಲ್ಲ ಕೊಲ್ಲೋ ಕಾಂಟ್ರಾಕ್ಟನ್ನು ಚಾಲಕ ತೊಗೊಂಡಿದ್ನ? ಆಮೇಲೆ ಆ ರೋಡ್ ಬಗ್ಗೆ ಪ್ರತಿ ಸಲ ಕೂಡ ಸಾರ್ವಜನಿಕರದ್ದಿದೆ ಆರೋಪ. ಹೀಗೆ ಸ್ಪೀಡಾಗಿ ಬರ್ತಾರೆ, ಅಲ್ಲಿ ಯಾವ ಸ್ಪೀಡ್ ಕಂಟ್ರೋಲಿಂಗಿಗೆ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳಿಲ್ಲ ಅಂತ ಸಾರ್ವಜನಿಕರ ಆರೋಪ ಕೂಡ ಹೌದು.